ತೇರದಾಳ ಅಭಿವೃದ್ಧಿಯ ಹರಿಕಾರ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ತೇರದಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ಮಾಜಿ ಸಚಿವೆ ಉಮಾಶ್ರೀ ಅವರಿಗೆ ರಾಜ್ಯ ಸಂಪುಟದ 2ನೇ ಹಂತದ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಲೇಬೇಕೆಂದು ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಬಲವಾಗಿ ಆಗ್ರಹಿಸಿದ್ದಾರೆ. ಉಮಾಶ್ರೀ ಅವರ ಸಾಧನೆಗಳ ಅವಲೋಕನ ಸಭೆಯಲ್ಲಿ ಮುಖಂಡರು ಉಮಾಶ್ರೀ ಅವರ ಹಿಂದಿನ ಸಾಧನೆಗಳನ್ನು ಸ್ಮರಿಸಿದರು. 2013ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಸಚಿವೆಯಾದ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತೇರದಾಳ ಕ್ಷೇತ್ರಕ್ಕೆ ತಮ್ಮ ಅವಧಿಯಲ್ಲಿ ಸುಮಾರು 1,800 ಕೋಟಿ ರೂಪಾಯಿ ಅನುದಾನ ತರುವ ಮೂಲಕ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ. ರೈತರ ಪರ ಯೋಜನೆ ವೆಂಕಟೇಶ್ವರ ಏತ ನೀರಾವರಿ ಯೋಜನೆಯನ್ನು ಕಾರ್ಯಗತಗೊಳಿಸುವ ಮೂಲಕ ರೈತರ ಪಾಲಿನ ಕಣ್ಮಣಿ ನಾಯಕಿ ಎನಿಸಿಕೊಂಡಿದ್ದಾರೆ. ಮೂಲಸೌಕರ್ಯ ಮಹಿಷವಾಡಗಿ ರಬಕವಿ ಸೇತುವೆ ನಿರ್ಮಾಣಕ್ಕೆ ಚಾಲನೆ, 1,500ಕ್ಕೂ ಹೆಚ್ಚು ಆಶ್ರಯ ಮನೆಗಳ ವಿತರಣೆ, ಪ್ರತಿ ಸಮುದಾಯಕ್ಕೆ ಸಮುದಾಯ ಭವನಗಳು ಮತ್ತು ಹಳ್ಳಿಗಳಿಗೆ ಉತ್ತಮ ರಸ್ತೆಗಳನ್ನು ನಿರ್ಮಿಸುವ ಮೂಲಕ ಕ್ಷೇತ್ರದ ಪ್ರತಿಯೊಬ್ಬರ ವಿಶ್ವಾಸವನ್ನು ಗಳಿಸಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಬಲಪಡಿಸಲು ಮತ್ತು ಉಮಾಶ್ರೀ ಅವರ ಅನುಭವವನ್ನು ಸರ್ಕಾರದಲ್ಲಿ ಬಳಸಿಕೊಳ್ಳಲು ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡುವುದು ಅತ್ಯಗತ್ಯ ಎಂದು ಮುಖಂಡರು ಒತ್ತಾಯಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಈ ಸಭೆಯಲ್ಲಿ ನೇಮಣ್ಣ ಸಾವಂತನವರ, ರಾಜೇಂದ್ರ ಭದ್ರಣ್ಣವರ, ರಾಜು ದಾದಾ ಕುಲಕರ್ಣಿ, ರಾಜು ನಂದೇಪ್ಪನವರ, ಪರಸಪ್ಪ ಮಾಸ್ತಿ, ಶಿವಪ್ಪ ಖವಾಸಿ, ವಿಶ್ವನಾಥ್ ಹಿರೇಮಠ, ಮೆಹಬೂಬ್ ಜಮಾದಾರ್, ನೀಲಕಂಠ ಮುತ್ತೂರ್, ಇರಪ್ಪ ಮಳನ್ನವರ, ಶಿವಲಿಂಗ್ ದಳವಾಯಿ, ದಯಾನಂದ್ ಕಾಳೆ, ಪ್ರಕಾಶ್ ಉಳ್ಳಾಗಡ್ಡಿ, ಮಾಶೂಮ್ ಇನಾಮದಾರ್, ರಾಜು ಹೊಸಮನಿ, ಮೌಲಾ ಹಫೀಜ್, ರಮಜಾನ್ ಕೊರಬು, ಅಲ್ಲಭಕ್ಷ ನಾಯಕವಾಡಿ, ಬಸುತೇಲಿ, ದಾನಪ್ಪ ಕರೋಲಿ, ರಾಹುಲ್ ಕಲಾಲ್, ಸದಾಶಿವ ಸಿಂಗೆ, ಬಸವರಾಜ್ ಗುದ್ದೋಡಗಿ, ಮೀರಾ ಸನದಿ, ಗೋಪಾಲ್ ಮಾಂಗ್, ಚಂದ್ರಶೇಖರ ನೀಲಜಗಿ, ಅಶೋಕ್ ಉಳ್ಳಾಗಡ್ಡಿ, ಕುಮಾರ್ ಪತ್ರೋಟ್, ಲಕ್ಷ್ಮಣ ಮಾಸ್ತಿ, ರವಿ ಗುಮ್ಮಣ್ಣವರ, ಪ್ರಭು ಹಿಪ್ಪರಗಿ, ಅಪ್ಪಣ್ಣ ಅಪಾಸಾಬ್ ಕಾಗೆ, ಮಹಾವೀರ್ ಯಾದವಾಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗಾಗಲೇ ಎಷ್ಟೊಂದು ಹೇಳಿದ್ದಾರೆ. ಅದರಂತೆ ಎಲ್ಲರೂ ಒಬ್ಬರಿಂದ ನಾವು ಬೇಡ್ಕೊಳ್ತಾ ಇದ್ದೀವಿ. ಅವರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. बोलो भारत माता की जय, बोलो भारत माता की जय, कांग्रेस पक्ष के कांग्रेस पार्टी की सिद्धरामಯ್ಯ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಶ್ರೀಮತಿ ಉಮಾಶ್ರೀ ಅವರಿಗೆ, ಬೇಕೇ ಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು, ಶ್ರೀಮತಿ ಉಮಾಶ್ರೀ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ बोलो भारत माता की जय, कांग्रेस पक्ष के श्रीमती उमाश्री ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಖರ್ಗೆ ಸಾಹೇಬರಿಗೆ, ಅವರ ಸಂಘಟನೆ ಮಾಡಿ ಬಂದ ತೇರದಾಳ ಮತ್ತು ಕ್ಷೇತ್ರದ ಮಕ್ಕಳಂತಂದ್ರೆ ಅವರ ತಮ್ಮ ಮಕ್ಕಳಂತಂದು ತಿಳ್ಕೊಂಡರು. ನಾವು ನಮ್ಮ ತಾಯಿ ಅಂತಂದ ನಾವು ತಿಳ್ಕೊಂಡಿದ್ವು. ನಮ್ಮ ಎಲ್ಲ ಒಟ್ಟು ದಗದುಗಳ ಉಮಾಶ್ರೀದಿಂದ ಏನಾಗ್ಯಾವು, ಸ್ವತಂತ್ರ ಸಿಕ್ಕಂತ ಹಿಡ್ಕೊಂಡು ಉಮಾಶ್ರೀ ಏನು ದಗದ ಮಾಡ್ಯಾಳು, ಆಟ ದಗದ ಯಾರ ಕಡೆನೂ ಆಗಿಲ್ಲ. ಉಮಾಶ್ರೀ ಅವರಿಗೆ ಮಂತ್ರಿ ಜಾಗ ಕೊಡ್ಲತ್ತಂದ ನಮ್ಮದೆಲ್ಲ ಅಪೇಕ್ಷೆ ಐತಿ. ಅವ್ರು ಕೊಡ್ಲಿ ಅಂತಂದ ನಮ್ಮದು ಭವನ ಐತಿ. ಎಲ್ಲರೂ ಕೊಡ್ಲಿಂದ ಉಮಾಶ್ರೀ ಅವರಿಗೆ ಮಂತ್ರಿ ಜಾಗ ಕೊಡ್ಲತ್ತಂದ ಒಂದು ಜೋರಿ ಎಲ್ಲ 101 ಕೆಲಸಗಳನ್ನು ಮಾಡ್ಯಾರ. ಅವ ಇವ ಅಣದೆ 1,000 ಕೋಟಿ ತಂದಾರ ಏನ ಈ ಕ್ಷೇತ್ರಕ್ಕೆ. ಇಷ್ಟೆಲ್ಲ ಕೆಲಸ ಮಾಡೋದು ಇಂಥ ಮಾನ ವ್ಯಕ್ತಿಯನ್ನು ನಾವು ಮಣ್ಣಿನ ಸಲ ಟಿಕೆಟ್ ಅವರಿಗೆ ಕೈ ತಪ್ಪಿ ಹೋತು. ಈಗ ಅವ್ರನ್ನ MLC ಮಾಡ್ಯಾರ. MLC ಮಾಡಿದ್ರು ಈಗ ಸಚಿವ ಸ್ಥಾನ ಕೊಡಾಕ ಅಡ್ಡಿಲ್ಲ ಉಮಾಶ್ರೀ ಅವರಿಗೆ. ಅದಕ್ಕೆ ಈ ಇನ್ನೊಂದು ವಿಷಯ ಉಳಿದೈತಿ ಏನಪ್ಪ ಅಂತಂದ್ರೆ, ಇಡೀ ಕರ್ನಾಟಕದಾಗ ಈ ನಮ್ಮ ನೇಕಾರಿಕೆ ಎಲ್ಲ ಅಧೋಗತಿ ಹಿಡ್ದೈತಿ. ಒಂದು ವೇಳೆ ಅವರು ಈ ನೇಕಾರಿಕೆ ಒಂದು ಸಚಿವ ಸ್ಥಾನ ಕೊಟ್ಟು ಈ ನೇಕಾರಿಕೆ ಜವಳಿ ಖಾತೆಯನ್ನು ಕೊಟ್ಟದ್ದ ಆದ್ರೆ
ಇಡೀ ಕ್ಷೇತ್ರದಾಗ ಇಡೀ ಕರ್ನಾಟಕದೊಳಗೆ ಈ ಜವಳಿ ಖಾತೆಯನ್ನು ಯಾಕಂದ್ರೆ ಅವ್ರಿಗೆ ಅನುಭವ ಐತಿ. ಅದನ್ನು ಕೊಟ್ಟಲ್ಲಿ ಆತಂದ್ರೆ ಇಡೀ ಕರ್ನಾಟಕದಾಗ ಈ ನೇಕಾರ ಪುನರ್ಜನ್ಮ ಅವ್ರಿಗೆ ಸಿಗ್ತೈತಿ. ಯಾಕಪ್ಪ ಅಂತಂದ್ರೆ ಈಗ ಅವ್ರಿಗೆ ಪರಿಸ್ಥಿತಿ ಸರಿ ಇಲ್ಲ ನೇಕಾರದ. ಅದಕ್ಕೇನಂತೀವು ಮ್ಯಾಲ ಸರ್ಕಾರದವ್ರ ರಾಜೀವ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಖರ್ಗೆ ಅವರಾಗಲಿ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಹರಿಪ್ರಸಾದ್ ಆಗಲಿ, ರಾಹುಲ್ ಆಗಲಿ, ಇವ್ರು ಎಲ್ಲರೂ ಕೂಡಿ ಮರ್ಜಿ ಮಾಡಿ ಒಂದು ವೇಳೆ ಕೊಟ್ಟ ಅದಲ್ಲಿ ಇಡೀ ಕರ್ನಾಟಕ ಎಲ್ಲ ರಾಜ್ಯದೊಳಗೆ ಎಲ್ಲ ಇಡೀ ಕರ್ನಾಟಕದೊಳಗೆ ನೇಕಾರ ಮತ್ತು ಬದುಕ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಪ್ಪ ಅಂತೇಳಿ ನಾನು ನೇಕಾರ ಪ್ರತಿನಿಧಿಯಾಗಿ ಇವತ್ತು ತೀರ್ಮಾನದಲ್ಲಿ ಹೇಳ್ತಾ ಇದ್ದೀನಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಬಲೋ ಭಾರತ್ ಮಾತಾಗೆ, ಉಮಾಶ್ರೀ ಅವರಿಗೆ, ಉಮಾಶ್ರೀ ಅವರಿಗೆ, ಉಮಾಶ್ರೀ ಅವರಿಗೆ 101 ಕೆಲಸಗಳನ್ನು ಮಾಡ್ಯಾರ. ಇವ ಅಣದೆ 1,000 ಕೋಟಿ ತಂದಾರ ಈ ಕ್ಷೇತ್ರಕ್ಕೆ. ಇಷ್ಟೆಲ್ಲ ಕೆಲಸ ಮಾಡೋದು ಇಂಥ ಮಾನವ ವ್ಯಕ್ತಿಯನ್ನು ನಾವು ಮಣ್ಣಿನ ಸಲ ಟಿಕೆಟ್ ಅವರಿಗೆ ಕೈ ತಪ್ಪಿ ಹೋತು. ಈಗ ಅವ್ರನ್ನ MLC ಮಾಡ್ಯಾರ. MLC ಮಾಡಿದ್ರು ಈಗ ಸಚಿವ ಸ್ಥಾನ ಕೊಡಾಕ ಅಡ್ಡಿ ಇಲ್ಲ ಉಮಾಶ್ರೀ ಅವರಿಗೆ. ಅದಕ್ಕೆ ಇನ್ನೊಂದು ವಿಷಯ ಉಳಿದೈತಿ ಏನಪ್ಪ ಅಂತಂದ್ರೆ ಇಡೀ ಕರ್ನಾಟಕದಾಗ ಈ ನಮ್ಮ ನೇಕಾರಿಕೆ ಎಲ್ಲ ಅಧೋಗತಿ ಹಿಡ್ದೈತಿ. ಒಂದು ವೇಳೆ ಅವರು ಈ ನೇಕಾರಿಕೆ ಒಂದು ಸಚಿವ ಸ್ಥಾನ ಕೊಟ್ಟು ಈ ಜವಳಿ ಖಾತೆಯನ್ನು ಕೊಟ್ಟದ್ದ ಆದರೆ ಇಡೀ ಕ್ಷೇತ್ರದಾಗ ಇಡೀ ಕರ್ನಾಟಕದೊಳಗೆ ಈ ಜವಳಿ ಖಾತೆಯನ್ನು ಯಾಕಂದ್ರೆ ಅವ್ರಿಗೆ ಅನುಭವ ಐತಿ. ಅದನ್ನು ಕೊಟ್ಟಲ್ಲಿ ಆತಂದ್ರೆ ಇಡೀ ಕರ್ನಾಟಕದಾಗ ಈ ನೇಕಾರ ಪುನರ್ಜನ್ಮ ಅವ್ರಿಗೆ ಸಿಗ್ತೈತಿ. ಯಾಕಪ್ಪ ಅಂತಂದ್ರೆ ಈಗ ಅವ್ರಿಗೆ ಪರಿಸ್ಥಿತಿ ಸರಿ ಇಲ್ಲ ನೇಕಾರದ. ಅದಕ್ಕೇನಂತೀವು ಮ್ಯಾಲ ಸರ್ಕಾರದವ್ರ ರಾಜೀವ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಖರ್ಗೆ ಅವರಾಗಲಿ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಹರಿಪ್ರಸಾದ್ ಆಗಲಿ, ರಾಹುಲ್ ಆಗಲಿ, ಇವ್ರು ಎಲ್ಲರೂ ಕೂಡಿ ಮರ್ಜಿ ಮಾಡಿ ಒಂದು ವೇಳೆ ಕೊಟ್ಟ ಅದಲ್ಲಿ ಇಡೀ ಕರ್ನಾಟಕ ಎಲ್ಲ ರಾಜ್ಯದೊಳಗೆ ಎಲ್ಲ ಇಡೀ ಕರ್ನಾಟಕದೊಳಗೆ ನೇಕಾರ ಮತ್ತು ಬದುಕ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಪ್ಪ ಅಂತೇಳಿ ನಾನು ನೇಕಾರ ಪ್ರತಿನಿಧಿಯಾಗಿ ಇವತ್ತು ತೀರ್ಮಾನದಲ್ಲಿ ಹೇಳ್ತಾ ಇದ್ದೀನಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಬಲೋ ಭಾರತ್ ಮಾತಾಗೆ, ಉಮಾಶ್ರೀ ಅವರಿಗೆ, ಉಮಾಶ್ರೀ ಅವರಿಗೆ, ಉಮಾಶ್ರೀ ಅವರಿಗೆ ಶ್ರೀ ಅವರಿಗೆ ಮಂತ್ರಿ ಸ್ಥಾನ, ಶ್ರೀ ಅವರಿಗೆ ಮಂತ್ರಿ ಸ್ಥಾನ. ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀಮತಿ ಉಮಾಶ್ರೀ ಅವರಿಗೆ, ಶ್ರೀಮತಿ ಉಮಾಶ್ರೀ ಅವರಿಗೆ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ನಿಷ್ಠಾವಂತ ಕಾರ್ಯಕರ್ತರು ಸೇರಿ ನಾವೊಂದು ಉಮಾಶ್ರೀ ಅವರಿಗೆ ರಿಜಿಸ್ಟರ್ ಮಾಡುತ್ತೇವೆ. ಎಲ್ಲರೂ ಒಕ್ಕೂರಿನಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ಆಯ್ಕೆ ಹೊಡೆದು ಡಸ್ಟ್ಬಿನ್ ಕರೆದ್ರು. ಅದರ ಸಲುವಾಗಿ ಉಮಾಶ್ರೀ ಅವರು 2013ರಿಂದ 2018ರವರೆಗೆ ಅತಿ ದಕ್ಷತೆಯಿಂದ ಈ ಕರ್ನಾಟಕ ಗೌರ್ಮೆಂಟ್ ಒಳಗೆ ಅತಿ ದಕ್ಷತೆಯಿಂದ ಒಂದು ಇಲಾಖೆಯನ್ನು ನಿಭಾಯಿಸ್ಯಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ. ಈಗ ಅವರು ತದನಂತರ ಯಾರ ಆ ಇಲಾಖೆ ನಿರ್ವಹಿಸಿದ್ರು ಏನೋ ಒಂದು ಅಪವಾದಗಳು ಬಂದವ. ಆದರೆ ಉಮಾಶ್ರೀ ಅವ್ರಿಗೆ ಯಾವುದೋ ಒಂದು 5 ವರ್ಷ ಪೀರಿಯಡ್ದಾಗ ಒಂದು ಸಣ್ಣ ಒಂದು ಕಪ್ ಚುಕ್ಕಿನೂ ಬಂದಿಲ್ಲ. ಅದ್ರ ಸಲುವಾಗಿ ಕರ್ನಾಟಕ ಸರ್ಕಾರದ ಘನತೆಯನ್ನು ಎತ್ತಿ ಹಿಡಿದಾರೆ ಮೇಡಮ್ರ. ಅದ್ರ ಸಲುವಾಗಿ ಮೇಡಮ್ರಿಗೆ ಮತ್ತೊಮ್ಮೆ ಆ ಇಲಾಖೆಯನ್ನು ಕೂಡ ನಾವು ಹೆದ್ದಾಳ ಭಾಗದಿಂದ ವಿನಂತಿ ಮಾಡಬೇಕು. ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲಿ ಅಂತಂದ ಕೇಸಿಂದ ನಾವು ಇಲ್ಲಿ ಎಲ್ಲ ಕೂಡಿದ್ದ. ಉಮಾಶ್ರೀ ಅವರಿಗೆ DK ಶಿವಕುಮಾರ್ ಆಯ್ತು, ಸಿದ್ದರಾಮಯ್ಯನವ್ರಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಆಯ್ತು, ರಾಹುಲ್ ಗಾಂಧಿ ಆಯ್ತು, ಇವರೆಲ್ಲರೂ ಉಮಾಶ್ರೀಗೆ ಮಂತ್ರಿ ಜಾಗ ಕೊಡ್ಲಿ ಅಂತಂದ ನಾವೆಲ್ಲ ಇಲ್ಲಿ ಕೂಡಿದ್ದಲ್ಲಿ ಕೂಡ್ರಿ ಅಂತಂದು ನಮ್ಗೆ ಗೊತ್ತಾಗೈತೆ. ಮುಂದೆ ಅವರು ಮಾಡಿದ ಕೆಲಸ ಇಲ್ಲಿ ಸೊಸೈಟಿ ಇದು ಕಲ್ಲೋಳಿ ಆತ್ ನೀರಾವರಿ ಮಾಡಿದ್ರು, ಮತ್ತು ಕಲ್ಲೋಳಿ ವೆಂಕಟೇಶ್ ಆತ್ ನೀರಾವರಿ ಮಾಡಿದ್ರು. ಮುಂದೆ ಮಕ್ಕೈ ಮಾಲಿಕ
ರಾಂಪುರ ದಿನ್ನಿ ತೆಗೆದ್ರು. ಮುಂದೆ ಬನಟ್ಟಿದ ಸ್ಪಿನ್ನಿಂಗ್ ಮಿಲ್ದ ಒಂದಿಟ್ಟು ಅದು ತೊಂದರೆದಾಗಿತ್ತು, ಅದನ್ನು ಎಲ್ಲ ಸೂಟ್ ಮಾಡಿರು. ಮತ್ತು ತೀರ್ಥಾಳಕ್ಕೆ ಪ್ರಭುದೇವ್ರದ ಬಾಯಿ ಅಂತಂದ ಕಿಶಿಂದ ವಿಸಾರ ಬಾಯಿ ಅಂತಂದು ಮಾಡಿಕೊಟ್ರು. ತೀರ್ಥಾಳದಾಗ 27 ಸಮುದಾಯ ಭವನಕ್ಕೆ ದುಡ್ಡು ಕೊಟ್ಟಾರ ನಮ್ಮವ್ರ. ಇದು ಮಂಗಳಂಶು ಬಂತು, ಎಲ್ಲ ಸಮಾಜನೂ ಬಂತು. ಇದು 27 ಸಮುದಾಯ ಭವನಕ್ಕೆ ದುಡ್ಡು ಕೊಟ್ಟರು. ಮತ್ತು ಉಮಾಶ್ರೀ ಅಮ್ಮವ್ರನ್ನವ್ರ ಅವರಿಗೆ ತೀರ್ಥಾಳದ ಎಲ್ಲ ರೈತರಿಗೆ, ತೀರ್ಥಾಳ ಮತ್ತು ಕ್ಷೇತ್ರದ ರೈತರಿಗೆ ತೊಂದರೆ ಆಗ್ತಕ್ಕಂಥ ರೈತರಿಗೆ ಕಬ್ಬಿನ ಬಿಲ್ಲ ಸಿದ್ದರಾಮಯ್ಯನವರು ಕೂಡ ಚರ್ಚೆ ಮಾಡಿ 3,500 ರೂಪಾಯಿ ಬಿಲ್ಲ ಒಂದು ಟನ್ನಿಗೆ ಗೌರ್ಮೆಂಟ್ದವ್ರ ಕೊಟ್ಟರು. ದೇಶದಾಗ ಎಲ್ಲೆಲ್ಲ ಕೊಟ್ಟದಿದ್ರೆ ಸಿದ್ದರಾಮಯ್ಯ ಸರ್ಕಾರ ಒಬ್ಬರೇ ಕೊಟ್ಟರು, ಮತ್ತಾರು ಕೊಟ್ಟಿಲ್ಲ. ಮುಂದೆ ಇವ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಇವತ್ತಿನ ದಿವಸ ನಾವು ಇಲ್ಲಿ ಕೂಡಿದಂಥ ವಿಷಯ ಏನೆಂದರೆ ತೀರ್ಥಾಳ ಕ್ಷೇತ್ರದ ಮಾಜಿ ಸಚಿವ ಹಾಗೂ ಶಾಸಕರು ಮತ್ತು ಈಗಿನ ಇರುವ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು. ಯಾಕೆಂದರೆ ಮಹಿಳಾ ಕೋಟಾದಲ್ಲಿ ಇನ್ನೂ ಯಾರಿಗೆ ಕೊಟ್ಟಿಲ್ಲ. ಆದ ಕಾರಣ ಮಹಿಳಾ ಕೋಟಾದಲ್ಲಿ ನಮ್ಮ ಕ್ಷೇತ್ರದಾದಂಥ MLC ಆದಂಥ ಉಮಾಶ್ರೀ ಮೇಡಮ್ ಅವರಿಗೆ ಎಲ್ಲರೂ ನಮ್ಮ ಇಡೀ ಸಮಾಜ ವತಿಯಿಂದ ತೀರ್ಥಾಳ ಕ್ಷೇತ್ರ ವತಿಯಿಂದ ನಾವು ಅವರಿಗೆ ಈ ಸರ್ಕಾರಕ್ಕೆ DK ಶಿವಕುಮಾರ್ಗಾಗಲಿ ಸಿದ್ದರಾಮಯ್ಯವ್ರಿಗಾಗಲಿ ಎಲ್ಲರಿಗೆ ನಾವು ಕಳಕಳಿಯಾಗಿ ವಿನಂತಿ ಕೊಡುತ್ತೇವೆ. ಯಾಕಂದರೆ ಅವರು ಭಾಳಷ್ಟು ಎಲ್ಲ ಸಮುದಾಯರಿಗೆ ಇಡೀ ಕ್ಷೇತ್ರದಲ್ಲಿ ಭಯಂಕರ ಕೆಲಸಗಳನ್ನು ಮಾಡಿದ್ದಾರೆ. ಕಾರಣ ನಾವು ಇನ್ನೂ ನಮ್ಮ ಕ್ಷೇತ್ರ ಬೆಳೀಬೇಕಾದರೆ ಉಮಾಶ್ರೀ ಮಿನಿಸ್ಟರ್ ಇನ್ನೊಮ್ಮೆ ಆದರೆ ನಮ್ಮ ತೀರ್ಥಾಳದಲ್ಲಿ ಇನ್ನೂ ಉಳಿದಂಥ ಕೆಲಸಗಳನ್ನು ಪೂರ್ಣಗೊಳಿಸ್ತೇವೆ. ಆದ ಕಾರಣ ಈ ಸರ್ಕಾರಕ್ಕೆ ನಾವು ತೀರ್ಥಾಳ ಕ್ಷೇತ್ರ ವತಿಯಿಂದ ವಿನಂತಿ ಮಾಡ್ತೇವೆ. ಉಮಾಶ್ರೀ ಅಮ್ಮವರಿಗೆ ಈ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಅಂತ ಹೇಳಿ ನಮ್ಮ ತೀರ್ಥಾಳ ಕ್ಷೇತ್ರದ ವತಿಯಿಂದ ಅವರಿಗೆ ವಿನಂತಿ ಮಾಡ್ತೇವೆ. ನಮಸ್ಕಾರಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇರ್ಬೋದು, ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು. ಈ 3 ಇಲಾಖೆಗಳನ್ನು ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ, ಆ ಅವಧಿಯಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ಕೂಡ ಅವರು ತಂದು ಕೊಡೋದ್ರ ಮುಖಾಂತರ ರಾಷ್ಟ್ರಪತಿಗಳ ಪ್ರಶಸ್ತಿಗೂ ಕೂಡ ಭಾಜನರಾಗಿರ್ತಕ್ಕಂಥವ್ರು. ಅಂಥವ್ರಿಗೆ ಈಗಿನ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡೋದ್ರಿಂದ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಮುಂಬರ್ತಕ್ಕಂಥ ಚುನಾವಣೆಯನ್ನು ಎದುರಿಸಲಿಕ್ಕೆ ನಮ್ಮ ಪಕ್ಷ ಮತ್ತೆ ಸನ್ನದ್ಧರಾಗಲು ಅನುಕೂಲ ಆಗ್ತದೆ. 2028 ಏನು ಮತ್ತು ನಾವು ವಿಧಾನಸಭೆ ಚುನಾವಣೆಗೆ ಹೋಗಬೇಕಾಗೈತಿ. ಆವಾಗ ನಾವು ವಿಧಾನಸಭೆ ಚುನಾವಣೆಗೆ ಜನರ ಮುಂದೆ ಹೋಗ್ಬೇಕಪ್ಪ ಅಂದ್ರೆ ನಮ್ಮ ಸಂಪುಟದಲ್ಲಿ ಈ ರೀತಿ ಪ್ರಾಮಾಣಿಕ ಸಚಿವರನ್ನ ಒಳಗೊಂಡು ಈ ರೀತಿ ನಾವು ಕಾರ್ಯ ಮಾಡಿದಾಗ ಮಾತ್ರ ಜನರ ಮುಂದೆ ಹೋಗಿ ನಾವು ಓಟ್ ಕೇಳಲಿಕ್ಕೆ ಅನುಕೂಲ ಆಗ್ತದೆ. 2029 ಭಾರತ ದೇಶದಲ್ಲಿ ಈ ಮತ್ತು ಇಂಡಿಯಾ ಮೈತ್ರಿಕೂಟದಲ್ಲಿರ್ಬೋದು, ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಜೋಡಿ ಬರ್ತಕ್ಕಂಥ ಅನೇಕ ಪಕ್ಷಗಳವೆಲ್ಲ ಕುತ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತಕ್ಕಂಥ ಒಂದು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಐತಿ, ಅದು ಕೂಡ ಈಡೇರಬೇಕು ಅಂದ್ರೆ ಶ್ರೀಮತಿ ಉಮಾಶ್ರೀ ಅವರಿಗೆ ಈ ಬಾರಿ ಸಂಪುಟ ಸ್ಥಾನ ಒದಗಿಸಬೇಕು ಅಂತ ಹೇಳಿದ್ರಿಂದ ನಾವೆಲ್ಲ ಸಮಸ್ತ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಒತ್ತಾಯ ಮಾಡ್ತೀವಿ. ಇದನ್ನು ನಮ್ಮ ಪಕ್ಷ ಅತ್ಯಂತ ತೀಕ್ಷ್ಣವಾಗಿ ಪರಿಗಣಿಸ್ತದೆ ಹಾಗೂ 2ನೇ ಹಂತದಲ್ಲಿ 100% ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಒದಗಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಲ್ಲಿ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇವೆ. ತೀರ್ಥಾಳ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧಿಕಾರವನ್ನು ಹಿಡಿದಿದ್ದು ನೂತನ ಮುಖ್ಯಮಂತ್ರಿಗಳಿಗೆ ಶ್ರೀಯುತ DK ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಈ ಸಂಪುಟ ಪುನರ್ರಚನೆಯ ಕಾರ್ಯವನ್ನು ಏನು ಕೈಗೆತ್ತಿಕೊಂಡಿದ್ದಾರೆ, 2ನೇ ಹಂತದ ಸಂಪುಟ ದರ್ಜೆ ಸಚಿವರ ಪಟ್ಟಿ ಇನ್ನೇನು ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದ್ದು, ನಮ್ಮೆಲ್ಲರ ಒಂದು ಒಕ್ಕೊರಲ ಬೇಡಿಕೆ ಏನಪ್ಪ ಅಂದ್ರೆ ಕಳೆದ 2013ರಿಂದ 2018 ಶ್ರೀಯುತ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಅತ್ಯಂತ ದಕ್ಷತೆಯಿಂದ, ಅತ್ಯಂತ ಒಂದು ಕಾರ್ಯಕ್ಷಮತೆಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರು ತೀರ್ಥಾಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿ, ಮಾಜಿ ಸಚಿವರಾಗಿ ಇಡೀ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರಣೀಭೂತರಾಗಿರ್ತಕ್ಕಂಥವ್ರು.
ನಿರ್ದಾಳ ಮತಕ್ಷೇತ್ರದ ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಅಲ್ಪಸಂಖ್ಯಾತರಿರ್ಬೋದು, ದೀನದಲಿತರಿರ್ಬೋದು, ಅನೇಕ ಹಿಂದುಳಿದ ವರ್ಗದವರಿರ್ಬೋದು, ಎಲ್ಲರ ಬಾಳಿನ ಒಂದು ಆಶಾಕಿರಣವಾಗಿ ಶ್ರೀಮತಿ ಉಮಾಶ್ರೀಮಣ್ಣವರು ನಿರ್ದಾಳ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನು 2008ರಿಂದ ಇಲ್ಲಿಯವರೆಗೂ ಕೂಡ ದಿವಂಗತ ಶ್ರೀಯುತ ರಾಮಣ್ಣ ಕಲುತಿಯವರ ಅವಧಿಯ ನಂತರ 2008ರಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿರತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಪುಟಿದೆದ್ದು 2013ರಲ್ಲಿ ಅಧಿಕಾರ ಹಿಡಿಯುವಂತೆ ಮಾಡಿರ್ತಕ್ಕಂಥ ಯಾರಾದರೂ ಶ್ರೀಮಂತ ನಾಯಕಿ ಇದ್ದರೆ ನಿರ್ದಾಳ ಮತಕ್ಷೇತ್ರದಲ್ಲಿ ಅದು ಶ್ರೀಮತಿ ಉಮಾಶ್ರೀ ಅಮ್ಮನವರು ಅಂತೇಳಿ ಕಾರ್ಯಕರ್ತರು ಅತ್ಯಂತ ಹೆಮ್ಮೆಯಿಂದ ಇವತ್ತು ನಾವು ಹೇಳಕ್ಕೆ